ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಕರ ಸಂಕ್ರಮಣದ ದಿನದಂದು ಗೆಳೆಯರ ಜೊತೆ ಪಿಕ್ನಿಕ್ಗೆ ಹೋಗಿದ್ದ ದಾಂಡೇಲಿಯ ಗಾಂಧಿನಗರದ ಯುವಕ ಕಾಳಿ ನದಿ ನೀರಲ್ಲಿ ಈಜಾಡಲು ಹೋಗಿ ಮೃತಪಟ್ಟಿದ್ದಾನೆ. ದಾಂಡೇಲಿಯ ಗಾಂಧಿನಗರದ ನವಾಜ್ ಶಬ್ಬೀರ ನಾಯ್ಕ ಎಂಬಾತನೇ ಕಾಳಿ ನದಿಯಲ್ಲಿ ಮುಳುಗಿ ಮೃತಪಟ್ಟ ಯುವಕನಾಗಿದ್ದಾನೆ. ಮಕರ ಸಂಕ್ರಾಂತಿಯ ನಿಮಿತ್ತವಾಗಿ ಮೌಳಂಗಿಯ ಸಂಗಮ ಪಿಕ್ನಿಕ್ ಪಾಯಿಂಟ್ಗೆ ಗೆಳೆಯರ ಜೊತೆ ಹೋಗಿದ್ದ ನವಾಜ್ ಶಬ್ಬೀರ್ ನಾಯಕ ಕಾಳಿ ನದಿಯಲ್ಲಿ ಈಜಾಡಲು ಮುಂದಾಗಿದ್ದಾನೆ. ಇದೇ ಸಂದರ್ಭದಲ್ಲಿ ನದಿಯ ಎತ್ತರದ ದಡದಿಂದ ಈಜಾಡಲು ಎಂದು ಹಾರಿದ ನವಾಜ್ ಶಬ್ಬೀರ್ ನದಿಯ ಸುಳಿಗೆ ಸಿಕ್ಕು ಮೇಲೆ ಬರಲಿಲ್ಲ ಎನ್ನಲಾಗಿದ್ದು, ಗುರುವಾರ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಘಟನೆ ಜರುಗಿದ್ದು, ಸಂಜೆ 5:30 ಸುಮಾರಿಗೆ ಘಟನಾ ಸ್ಥಳದಿಂದ ಅನತಿ ದೂರದಲ್ಲಿ ನವಾಬ್ ಶಬ್ಬೀರ್ ಮೃತದೇಹ ದೊರೆತಿದೆ. ದಾಂಡೇಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು, ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಿಎಸ್ಐ ಶಿವಾನಂದ ನಾವದಗಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮಕರ ಸಂಕ್ರಮಣದ ದಿನದಂದು ಸುತ್ತಮುತ್ತಲ ಯುವಕರು ಹಾಗೂ ಜನ ಮೌಳಂಗಿ ಸಂಗಮ ಹತ್ತಿರ ಪಿಕ್ನಿಕ್ ಎಂದು ಹೋಗುವುದು, ಎಂಜಾಯ್ ಮಾಡುವುದು ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ವಿದ್ಯಮಾನವಾಗಿದೆ. ಮೌಳಂಗಿ ಸಂಗಮ ಬಳಿ ಕಾಳಿ ನದಿ ನೀರು ರಭಸದಿಂದ ಹರಿತಾ ಇದ್ದು ಹಾಗೂ ಸುಳಿಗಳು ಹೆಚ್ಚಿರುವ ಕಾರಣಕ್ಕಾಗಿ ನದಿಯ ನೀರಲ್ಲಿ ಸಿಕ್ಕ ಜನ ಪ್ರಾಣಾಪಾಯದಿಂದ ಹೊರಬರುವುದು ಕಷ್ಟ ಸಾಧ್ಯವಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.